ಹೆಲೋ ಗಾಯ್ಸ್, ಏನಪ್ಪ ಇವತ್ತು ಮತ್ತೆ ಹೊಸದಾಗಿ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅಂತ ಅಂದ್ಕೊಂಡಿರ್ಬೋದು. ಬಟ್ ನಾನೇನೋ ರೆಸಿಪಿ ಹೊಸದಾಗಿ ತೊಗೊಂಡು ಬಂದಿಲ್ಲ. ಸೊ ಈವ್ನಿಂಗ್ ಟೈಮ್ ಇತ್ತು, ಏನಾದರೂ ತಿನ್ಬೇಕು ಅನಿಸ್ತಾ ಇತ್ತು. ಸೊ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಮೊನ್ನೆ ನಾನು ಡಿಮಾರ್ಟ್ಗೆ ಹೋಗಿದ್ದೆ. ಸೊ ನಾನಲ್ಲಿ ಇದು ಪ್ಯಾನ್ ಕೇಕ್ದು ಪೌಡರ್ ನೋಡಿದ್ದೆ. ಸೊ ಹೇಗಿದೆ ಅಂತ ನೋಡೋಣ ಅಂತ ನಾನು ಒಂದು ಚಿಕ್ಕದಾಗಿ ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ ಟ್ರೈ ಮಾಡೋಕ್ಕೆ. ಸೊ ಫಸ್ಟ್ ಒಂದು ಬೌಲ್ ತೊಗೊಂಡಿದ್ದೀನಿ. ಅದರೊಳಗಡೆ ಸೊ ಇದು ರ್ಯಾಪರ್ ಮೇಲೆ ಹೆಂಗೆ ಬರ್ತಿದ್ದಾರೆ ನಾನು ಹಾಗೆ ನೋಡಿ ಇದು ರೆಸಿಪಿನ ಮಾಡ್ತಾ ಇರೋದು ಕೇಕ್ನ. ಸೊ ಒಂದು ಬೌಲ್ ತೊಗೊಂಡಿದ್ದೀನಿ. ಅದರೊಳಗಡೆ ನಾನು ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಸೊ 90 ml ಅಷ್ಟು ಹಾಲು ತೊಗೋಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಇದು ಅಕಾರ್ಡಿಂಗ್ ತೊಗೊತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಅದ್ರ ಅಕಾರ್ಡಿಂಗ್ ಹೇಗಿದೆ ಅಷ್ಟೊಂದು ಹಾಲು ನಾನು ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡೋದು ಏನೂ ಇಲ್ಲ, ಇಷ್ಟೇ ಆ್ಯಡ್ ಮಾಡಿ. ಆ್ಯಂಡ್ ಒಂದು ಕಡೆ ಹಂಚು ಬಿಸಿಗೆ ಇಟ್ಟಿದೆ ಆಲ್ರೆಡಿ. ಸೊ ಸ್ವಲ್ಪ ಬಟರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಅದನ್ನು ಮಿಕ್ಸ್ ಮಾಡಿರೋದು ನಾನು ಹಂಚು ಮೇಲೆ ಹಾಕ್ತಾಯಿದ್ದೀನಿ. ಸೊ ಇದು ಹಂಚು ನಾವು ರೊಟ್ಟಿ ಮತ್ತು ಚಪಾತಿ ಮಾಡ್ತೀವಿ. ಸೊ ಅದ್ರ ಒಳಗಡೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಾಗೋ ಅದು ಪ್ಯಾನಿಂದ ಬಿಟ್ಟಿದೆ ಅಂದರೆ ನಾನೆಲ್ಲ ಅಂಟ್ಕೊಂಡು ಬಿಡುತ್ತೋ ಅಂತ ಅಂದ್ಕೊಂಡಿದ್ದೆ, ಬಟ್ ಅಂಟ್ಕೊಂಡಿಲ್ಲ. ಸೊ ಅದು ಬಬುಲ್ ಬರೋವರೆಗೂ ಬಿಡಬೇಕು ಅಂತ ರ್ಯಾಪ್ ಮೇಲೆ ಬರ್ತಿದ್ವು. ಸೊ ನೋಡಿ ಇವಾಗ ಚಿಕ್ಕ ಚಿಕ್ಕದಾಗಿ ಬಬುಲ್ಸ್ ಬರ್ತಾಯಿದೆ. ಸೊ ನಾನು ಗ್ಯಾಸ್ ಸಣ್ಣ ಇಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡಿ ಚೆನ್ನಾಗಿ ಬಬುಲ್ಸ್ ಬಂದ ತಕ್ಷಣ ಇದನ್ನು ನಾವು ಇವಾಗ ಟರ್ನ್ ಮಾಡೋಣ. ಸೊ ನೋಡಿ ಎಷ್ಟು ಈಸಿಯಾಗಿ ಇದು ಹಂಚಿಂದ ಬಿಟ್ಕೊಂಡ್ಬಿಟ್ಟಿದೆ. ಇಲ್ಲಾಂದರೆ ನಾನು ಅಂಟ್ಕೊಳ್ಳುತ್ತೇನೋ ಅಂತ ಅದೊಂದು ಭಯ ಇತ್ತು ನನಗೆ. ಫಸ್ಟ್ ಟೈಮ್ ಬೇರೆ ಮಾಡ್ತಾಯಿದ್ನಲ್ವ, ಸೊ ಅದಕ್ಕೆ. ಸೊ ನೀವು ಇದ್ರ ಮೇಲೆ ಚಾಕೋ ಚಿಪ್ಸ್ ಕೂಡ ಆ್ಯಡ್ ಮಾಡಿ, ತುಂಬ ಇನ್ನೂ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಇದು ತುಂಬ ಸ್ವೀಟಾಗೂ ಇಲ್ಲ, ಸಿಂಪಲ್ಲಾಗಿ ಚೆನ್ನಾಗಿತ್ತು ಟೇಸ್ಟು. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ. ಆ್ಯಂಡ್ ಇದು ನೋಡೋಕ್ಕೆ ಅಲ್ಲ, ಟೇಸ್ಟ್ ಮಾತ್ರ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇದನ್ನು ನಾನು ನನ್ನ ಮಗನಿಗೆ ತಿನ್ನಿಸಿ ನೋಡಿದೆ. ಅವನು ತುಂಬ ಇಷ್ಟಪಟ್ಟು ತಿಂದ. ಬಿಕಾಸ್ ಇದ್ರೊಳಗೆ ಜಾಸ್ತಿ ಸ್ವೀಟ್ ಇರಲಿಲ್ಲ. ಅವನು ತುಂಬ ಇಷ್ಟಪಟ್ಟ. ಆ್ಯಂಡ್ ನಾನು ಇಷ್ಟ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ. ಸೊ ಇದು ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.